ಹಲೋ 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 ಯಾರು ಹಲೋ ಹಲೋ ಯಾರು ಹಲೋ ಯಾರು ಹಲೋ ಯಾರು ಇಟ್ಬೇಕಲ್ಲ ಮೇಡಮ್ ದನಿನ ಫೋನ್ನ ಕೇಳಿಸ್ಕೊಂಡಾಗ ನಾನು ಮರ್ತೋಗ್ಬಿಟ್ಟೆ. ಇನ್ನೊಂದ್ಕಿತ ಫೋನ್ ಮಾಡ್ಲಾ? ಆದ್ರೆ ಹೆಂಗ್ ಮಾಡೋದು? ಯಾಕಣ ಯಾರಿಗೆ ಫೋನ್ ಮಾಡ್ತಿದ್ಯಾ? ಏನಿಲ್ಲಕ್ಕಲ್ಲ, ಸುಮ್ಕೆ ನೋಡ್ತಿದ್ದೆ ಅಷ್ಟೇ. ಏನ್ಲ ರಾಮ ಇದು? ಏನು ನಡೀತೈತೆ? ಕೆಲಸದಾಗೆ ಊಟದಾಗೆ ಯಾವುದ್ರಾಗೂ ನಿಂಗೆ ಗಮನ ಇಲ್ಲ. ಮೇಡಮ್ ತಾವು ಮಾತಾಡಬೇಕು ಅಂತ ಈಟೊಂದು ಒದ್ದಾಡ್ತಿದ್ಯಾ? ಇದು ಸರಿನೇನಿಲ್ಲ. ನನ್ಕಿತ ಮೇಡಮ್ ತಾವು ಫೋನ್ನಾಗ ಮಾತಾಡಿ ಆಮ್ಯಾಗ ಸುಮ್ಮನಾಗ್ಬಿಡುಮ. ಬೇಡ ಬೇಡ, ನಮಗೆ ಬ್ಯಾಡ್ದಿರೋ ದಾರಿ ಯಾಕೆ? ಏನಾಯ್ತು ರಾಮಣ್ಣ? ಏನಿಲ್ಲಕ್ಕಲ್ಲ, ನಾ ಫೋನಾಗ ಮಾತಾಡಿದ್ದು ನಿಂಗೆ ಬೇಸರ ಆಯ್ತಾ? ನೀನು ನನ್ನ ದೋಸ್ತಕ್ಕಲ್ಲ, ನಂಗೆ ಯಾಕೆ ಬೇಸರ ಆಯ್ತೈತೆ ಹೇಳು? ಮತ್ತೆ ಯಾಕೆ ಸಪ್ಗಿದ್ಯಾ? ಅದು ಒಂದು ಕ್ಯಾಮೆ ಆಗ್ಬೇಕಿತ್ತಲ್ಲ ಮಂಜ. ಏನು ಕೆಲಸ? ಅದು ನಮ್ಮ ಕೃಷಿ ಸಾಹೇಬ್ರಿಗೆ ಫೋನ್ ಮಾಡಬೇಕಿತ್ತು. ನಿನ್ನ ಫೋನಾಗೆ ಫೋನ್ ಮಾಡಿಕೊಡ್ತೀಯಾ? ನಾನು ನಂಬರ್ ಹೇಳ್ತೀನಿ. ಆಟೆ ತಾನೇ, ಅದಕ್ಕೆ ಯಾಕೆ ಯೋಚನೆ? ನನ್ನ ತವ ನಂಬರ್ ಐತೆ. ಏಯ್ ಅಲ್ಲಲ್ಲ, ಇವರು ಇನ್ನೂ ಒಂದು ಸಾಹೇಬ್ರು. ನಾನು ನಂಬರ್ ಹೇಳ್ತೀನಿ, ಹಾಕು. ನಂಗೆ ಗೊತ್ತಿಲ್ದಿರ ಹೊಸ ಸಾಹೇಬ್ರು ಯಾರಣ್ಣ? ಅವರೊಬ್ರು ಅವರೇಕಲ್ಲ, ನಿಂಗೆ ಗೊತ್ತಿಲ್ಲ. ನೀನು ನಂಬರ್ ಹಾಕೋ, ಹೇಳ್ತೀನಿ. ಸರಿ, ನಂಬರ್ ಹೇಳು.
90 30 19 88 48. ನಾನು ನಿನ್ನಂಗೆ ಬುದ್ಧಿವಂತ ಅಲ್ಲ, ಒಂದು ನಿಧಾನ ಕೇಳು. ಅಯ್ಯೋ ದಡ್ಡ. ಸರಿ ಒತ್ತು. 90 30 19 88 48. ಹಲೋ ರಮಣ, ಹಲೋ ಹಲೋ ಹಲೋ. ಹಲೋ ರಾಮು ಅವರಾ? ವಾ ಮೇಡಮ್, ಹೆಂಗೆ ಕಂಡುಹಿಡಿದ್ರಿ? ನಿಮ್ಮ ವಾಯ್ಸ್ ನನಗೆ ಗೊತ್ತಾಗುತ್ತೆ. ಹೌದಾ, ನೀವು ಶಾನೆ ಬುದ್ಧಿವಂತರು ಅಂತ ಇದ್ರಾಗೆ ಗೊತ್ತೈತೈತೆ. ಅದರಲ್ಲಿ ಏನಿದೆ? ಹಾಂ, ಬೆಳಗ್ಗೆ ನೀವೇನ ಕಾಲ್ ಮಾಡಿದ್ದು? ಹೌದು. ಅಯ್ಯೋ ಇಲ್ಲ ಇಲ್ಲ. ಹೇಳಿ, ಏನು ವಿಷಯ? ವಿಷಯ ಹಂಗೇನಿಲ್ಲ, ಸುಮ್ಕೆ ಮಾಡಿದೆ. ಓ, ನಾನು ಕೆಲಸ ಇತ್ತು, ಅದಕ್ಕೆ ಫೋನ್ ಮಾಡಿದ್ರಿ ಅಂತ ಅಂದ್ಕೊಂಡೆ. ಏನೂ ಇಲ್ವಾ? ಇಲ್ಲ ಇಲ್ಲ ಐತೆ. 8 ಗಂಟೆಗೆ ಸಿಗುಮ ನಮ್ಮ ಕೆಲಸದ ಬಗ್ಗೆ ಮಾತಾಡೋಕ್ಕೆ. ಸಿಗೋಣ. ಸ್ಕೂಲ್ ಮುಗಿದ್ಮೇಲೆ 4:15. ಆಗ್ಬೋದು ಆಗ್ಬೋದು. ಮತ್ತೆ ಇನ್ನೇನು? ಇನ್ನ ಏನೂ ಇಲ್ವಾ? ಐತೆ ಐತೆ. ಏನು? ಊಟ ಮಾಡಿದ್ರಾ? ಆಯಿತು, ನಿಮ್ಮದು? ನಂಗೆ ಯಾಕೋ ಈಗ ಹೊಟ್ಟೆ ತುಂಬ್ದಂಗಾಗೈತೆ. ಸರಿ, ಹಾಗಿದ್ರೆ ಫೋನ್ ಇಡ್ಲಾ? ಸರಿ ಬಾಯ್. 4:15 ಹಾಂ ಹೌದು. ವಾಕೆ ವಾಕೆ. ಟಾಟಾ. ಎಲ್ಲ ನೋಡಿ ಇಲ್ಲಿ, ನಿಮಗೆಲ್ಲ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ನಿಮ್ಮಿಷ್ಟು ಜನರಲ್ಲಿ ಯಾರೋ ಒಬ್ಬರಿಗೆ ಈ ಒಳ್ಳೆಯ ಅವಕಾಶ. ಅದೇನೆಂದರೆ, ನಂದಿತಾ ಮೇಡಮ್ ಅವರು ಈ ಸ್ಕೂಲ್ನ ಅತ್ಯುತ್ತಮ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ನೀಡೋದಾಗಿ ಹೇಳಿದ್ದಾರೆ. ಅದರಿಂದ ನಮ್ಮ ಶಾಲೆಯಿಂದ 10 ಜನ ಮಕ್ಕಳನ್ನ ನಾನು ಆಯ್ಕೆ ಮಾಡಿದ್ದೀನಿ. 10 ಜನಕ್ಕೂ ಸ್ಕಾಲರ್ಶಿಪ್ ಸಿಗ್ತದೆ ಮೇಡಮ್? ಇಲ್ಲ ಇಲ್ಲ, ಸ್ಕಾಲರ್ಶಿಪ್ ಸಿಗೋದು ಒಬ್ರಿಗೆ ಮಾತ್ರ. ಆದರೆ 10 ಜನನೂ ಪರೀಕ್ಷೆ ಬರೀಬೇಕು. ಅದರಲ್ಲಿ ಯಾರು ಹೆಚ್ಚು ಮಾರ್ಕ್ಸ್ ತಗೋತಾರೋ ಅವರಿಗೆ ಸ್ಕಾಲರ್ಶಿಪ್. ಈ ಕ್ಲಾಸಿಂದ 3 ಜನನ ಸೆಲೆಕ್ಟ್ ಮಾಡಿದ್ದೀನಿ. ಅವರೆಲ್ಲ ಯಾರು ಅಂದರೆ ಬಾಲಸುಬ್ರಹ್ಮಣ್ಯ, ಸುರೇಶ, ವೈಷ್ಣವಿ.
ಮೂರೂ ಜನ ಈ ಪರೀಕ್ಷೆನ ಅಟೆಂಡ್ ಮಾಡಿ ಒಳ್ಳೆ ಮಾರ್ಕ್ಸ್ ತಗೋಬೇಕು. ಯಾವ ಥರದ ಪರೀಕ್ಷೆ ಮೇಡಮ್? ಕೂತ್ಕೊಳ್ಳಿ. ನಿಮಗೆ ಕೊಡೋ ಪರೀಕ್ಷೆಯಲ್ಲಿ ಇಂಗ್ಲಿಷ್, ವಿಜ್ಞಾನ, ವ್ಯಕ್ತಿತ್ವ, ಸ್ವಚ್ಛತೆ ಹೀಗೆ ಹಲವಾರು ವಿಷಯಗಳಿರುತ್ತೆ. ಅಷ್ಟೊಂದಾ? ಹೌದು, ಕಷ್ಟನೇ ಆದರೂ ಸ್ಕಾಲರ್ಶಿಪ್ ಅಷ್ಟು ಸುಲಭವಾಗಿ ಸಿಗೋವಂಥದ್ದಲ್ಲ. ನಿಮ್ಮ ಪ್ರತಿಭೆ ತೋರಿಸಿ ಗಳಿಸ್ಬೇಕು, ಸರಿನಾ? ಸರಿ ಮೇಡಮ್. ಹೇಳಿ. ಅಮ್ಮೋರೆ, ನಾ ಹೇಳ್ದೆ ಏಟು ದೊಡ್ಡ ಜವಾಬ್ದಾರಿನ ಆ ಹೊಸ ಮೇಡಮ್ಗೆ ಕೊಡಬೇಡಿ ಅಂತ. ಯಾಕೆ, ಏನಾಯ್ತು? ಏನು ಆಯ್ತಾ ಇಲ್ಲ ಅಮ್ಮೋರೆ, ಅದೇ ಪ್ರಾಬ್ಲಮ್ಮು. ಸ್ಕಾಲರ್ಶಿಪ್ ಬಗ್ಗೆ 2-3 ದಿನ ಆಯ್ತು, ಸುದ್ದಿನೇ ಇಲ್ಲ. ಆ ಮೇಡಮ್ಗೆ ನನಗೆಲ್ಲ ಗೊತ್ತಾಯ್ತು ಅನ್ನೋ ದಿಮಾಕು. ನಾನು ತಾವು ಯಾವುದನ್ನು ಕೇಳೋದಿಲ್ಲ ಅಂತಾಳೆ. ಈಗ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಏನೂ ಇಲ್ಲ ಅಮ್ಮೋರೆ, ನನ್ನ ಪವರ್ ತೋರಿಸೋದಕ್ಕೆ ನೀವು ಹೊಸಿ ಪರ್ಮಿಷನ್ ಕೊಡಬೇಕು, ಆಟ್ ಸಾಕು. ಸರಿ, ಕೊಟ್ಟೆ. ಈಗ ಸ್ಯಾನೆ ಥ್ಯಾಂಕ್ಸ್ ಅಮ್ಮರೆ, ಕೊಟ್ರಲ್ಲ. ನೋಡ್ತಾ ಇರಿ ನಾನು ಏನು ಮಾಡ್ತೀನಿ ಅಂತ. ಈ ಕಿತಾಪತಿ ಅನ್ನೋ ಹೆಸರು ಈ ಮೇಸ್ಟ್ರಿಗೆ ಸರಿಯಾಗಿದೆ. ಆದ್ರಿಂದ ನೀವೆಲ್ಲರೂ ಪರೀಕ್ಷೆಗೆ ಚೆನ್ನಾಗಿ ತಯಾರಿ ಮಾಡ್ಕೊಂಡು ಬನ್ನಿ, ಆಯ್ತಾ? ನಾನು ಮತ್ತು ರಾಮ್ ಅವರು ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀವಿ. ಏ ಸುರೇಶ, ಬಾಲು, ಏನದು ಗುಸ್ಗುಸು? ಮೇಡಮ್, ರಾಮಣ್ಣ ನಮ್ಮ ದೋಸ್ತ್ ಅಲ್ವೇ, ಅದಕ್ಕೆ ಸ್ಕಾಲರ್ಶಿಪ್ ನಮಗೆ ಕೊಡೋದು. ಹಾಗೆಲ್ಲ ಕನ್ಸು ಕಾಣ್ಬಿಡಿ. ಈ ವಿಷಯದಲ್ಲಿ ದೋಸ್ತು ಗಿಸ್ತು ಏನೂ ಇಲ್ಲ. ಯಾರ ಹತ್ರ ಪ್ರತಿಭೆ ಇದೆಯೋ ಅವ್ರಿಗೆ ಸ್ಕಾಲರ್ಶಿಪ್. ನಾನು ಮತ್ತು ರಾಮ್ ಅವ್ರು ಸೇರಿ ಒಬ್ಬ ವಿದ್ಯಾರ್ಥಿನ ಆಯ್ಕೆ ಮಾಡ್ತೀವಿ. ಆದರೆ ಕೊನೆಯದಾಗಿ ಸ್ಕಾಲರ್ಶಿಪ್ಪನ್ನು ಯಾರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡೋದು ನಾನೇಯ. ಅದಕ್ಕೆ ಎಪ್ತಿರ್ಲಿ. ಇನ್ಮ್ಯಾಕೆ ಎಲ್ಲ ನನ್ನ ಕಂಟ್ರೋಲ್ಗೆ ಬಂದೈತೆ. ಡಿಗ್ರಿ ಮೇಡಮ್, ಇಲ್ಲಿ ಗಂಟ ನೀನು ಏನು ರಿಪೋರ್ಟ್ ಮಾಡಿದ್ಯೋ ಅದನ್ನೆಲ್ಲ ಮೊದಲು ತಂದು ನನ್ನ ಟೇಬಲ್ ಮೇಲೆ ಮಡಗೋ. ಅರ್ಥ ಆಯ್ತಾ? ಸರಿ ಸರ್. ಏನು ಅರ್ಥ ಆಯ್ತಾ? ಕ್ಲಾಸ್ ಮುಗಿದ್ಮೇಲೆ ನೀವು 3 ಜನ ಬಂದು ನನ್ನ ಭೇಟಿ ಮಾಡಿ. ಈಗ ಎಲ್ಲ ಕನ್ನಡ ಪುಸ್ತಕ ತೆಗೀರಿ. ಇವತ್ತು ಹೇಗಾದರೂ ರಾಮು ಅವ್ರನ್ನ ಭೇಟಿ ಮಾಡಲೇಬೇಕು. ನಾಳೆ ಪರೀಕ್ಷೆ ಅನ್ನೋದನ್ನು ಅವ್ರಿಗೆ ತಿಳಿಸ್ಬೇಕು. ಅಣ್ಣ, ಹಿಂಗೆ 8 ದಿನ ಅಂತ ಇರೋದು. ಜೀವನದಾಗ ಏನಾದ್ರು ಒಂದು ಮಾಡಬೇಕು. ಏನಾರು ಒಂದು ಮಾಡ್ಬೇಕು, ಸರಿ ಕಣ್ಲಾ, ಆದ್ರೆ ಏನು ಮಾಡೋದು? ಅಣ್ಣ, ಮಾರಣ ಎಣ್ಣೆ ಹೊಡೆಣ. ಏಯ್ ಮುಸ್ಲಾಬಾಯ್, ಗೊತ್ತು ಏನೂ ಗೊತ್ತಿಲ್ಲ ನಿಂಗೆ. ಅಣ್ಣ, ಏನು ಮಾಡ್ತೀವೋ ಏನೋ, ಮೊದಲು ನನ್ನ ಮಗನ ಒಂದು ಗತಿ ಕಾಣಿಸೋಣ. ಇಲಿ ಬಾಲ ಬಿಟ್ಟು ಹುಲಿ ಬಾಲ ಇಟ್ಕೊಂಡಂಗೆ ಆಗೈತೆ. ಯಾವನ್ಲ ಅದು? ಇನ್ಯಾರು? ಚಿನ್ನಪ್ಪನೇಯ. ಬಡ್ಡಿ ಮಗನ ಉಂಗ್ರ ಕೊಟ್ರುವೆ ಅವ್ರ ಅಪ್ಪನ ಆತ್ಮಕ್ಕೆ ಶಾಂತಿನೇ ಆಯ್ತಿಲ್ಲ. ಹೇಳ ಅವನಿಗೆ, ಇವತ್ತು ಸಾಯಂಕಾಲ ಕಾಸು ಕೊಟ್ಟು ಉಂಗ್ರ ಬಿಸ್ಕೊಂಡು ಹೋಗ್ತೀವಿ ಅಂತ. ಏನು? ಹಂಗಾರೆ ದುಡ್ಡು ರೆಡಿ ಆಯ್ತಾ? ಇನ್ನೂ ಇಲ್ಲ, ಆದ್ರೆ ಸಾಯಂಕಾಲ 4:15 ಕಾಸು ರೆಡಿ ಆಗ್ತೈತೆ. 4:15ನಾ? ನೀನು ಯಾವಾಗ ಮುಹೂರ್ತ ನೋಡೋಕೆ ಶುರು ಮಾಡ್ದಣ್ಣ? ಏಯ್, ಊರ್ತಾನು ಇಲ್ಲ, ತೀರ್ತಾನು ಏನೂ ಇಲ್ಲ. ಇವತ್ತು ಸಾಯಂಕಾಲ ಸ್ಕೂಲ್ ತವ ರಾಮಣ್ಣ ಕಾಸು ಕೊಡ್ತಾನಂತೆ, ಹೋಗಿ ಇಸ್ಕೊ ಬರ್ಬೇಕಷ್ಟೇ. ಏನು, ರಾಮಣ್ಣನ? ಅಣ್ಣೋ, ಇವತ್ತು ನಾ ಈ ಗತಿ ಬರೋದಕ್ಕೆ ರಾಮಣ್ಣನೇ ಕಾರಣ. ಮತ್ತೆ ಒಡಿಸ್ಕೊಳ್ಳೋ ಪ್ಲಾನ್ ಯಾಕಣ್ಣೋ? ಮೊದಲೇ ಚಿನ್ನಪ್ಪ ಸರಿ ಇಲ್ಲ, ಕೈಯೊಂದೂರು ಕಾಲೊಂದೂರು ಅಂತ ಕತ್ರಿಸ್ ಹಾಕ್ಬಿಡ್ತಾನೆ ಕಣಣ್ಣೋ. ಚಿನ್ನಪ್ಪನ ಹಿರಪ್ಪನಿಲ್ಲ, ಯಾವಪ್ಪ ಹೆದರಕ್ಕಿಲ್ಲ ನಾನು. ಎತ್ಲ ಫೋನ್ ನೀನು. ಅವನಿಗೆ ಸಾಯಂಕಾಲ ಕಾಸು ಮುಗಿಗೆ ಬಿಸಾಕ್ತೀನಿ ಅಂತ ಹೇಳು. ದೊಡ್ಡ ಮನೆ ನೆತ್ರ ಕಾಣಲ ಇದು.
ನಮಸ್ಕಾರ ಸಾವುಕಾರರಿಗೆ. ಇಲ್ಲೇ ಇಲ್ಲೇ ಇವನೇ ನಿಮ್ಮ ಕೆಲಸ ಇವತ್ತು ಸಾಯಂಕಾಲ ಈವ್ನಿಂಗ್ ಅಷ್ಟೆಲ್ಲ ಆಗ್ಬಿಡ್ತದೆ. ಕನ್ಫರ್ಮು. ಹ್ಞೂ. ಏನೇ ಆಗಲಿ ರಾಮಣ್ಣನ ಭೇಟಿ ಆಗಲೇಬೇಕು, ಕಾಸು ತಕ್ಕೊಳ್ಳೇಬೇಕು. ಲವ್ ಟೈಮ್ ಎಷ್ಟಲಾ? ತಿರ್ಗಾ ಶುರು ಆಯಿತು ಟೇಮೇಟು ಅಂತ. ಲೈ ಸರಿಯಾಗಿ ಟೈಮ್ ಹೇಳ, ನಿನ್ನಿಂದ ಲೇಟ್ ಆಯ್ತೈತೆ ನನಗೆ. 3:45. ಸರಿ ನೀನು ಕೆಲಸ ಮಾಡೋ, ನೀನು ಬಸ್ಸು ಮನೆ ಕಡೆಗೆ ನಡ್ರಿ, ನನಗೆ ಅದು ಕೇಳಿದೋಸಿ ಕೆಲಸ ಐತೆ. ಅದೇ ಅನ್ಕಂಡೆ, ಇದೇನಿದು ಇನ್ನು ಅದಕ್ಕೆ ಕೆಲಸ ಬಂದಿಲ್ವಲ್ಲ ಅಂತ. ಅದಕ್ಕೆ ಕೆಲಸ ಅಂತ ಹೇಳ್ಕೊಂಡು ಎಲ್ಲೆಲ್ಲಿ ಓಡಾಡ್ತಿದ್ಯಾ ಅಂತ ನಂಗೆ ಗೊತ್ತು ರಾಮಣ್ಣ. ಏನ್ಲ ಗೊತ್ತು ನಿಂಗೆ? ಆಗಲೇ ಫೋನಲ್ಲಿ ಮಾತಾಡ್ತಿದ್ದಲ್ಲ, ಯಾರದು? ನಮ್ಮ ಕೃಷಿ ಸಾಹೇಬ್ರು ಅಂತ ಹೇಳಿಲ್ವೇನ್ಲ? ನಂಗೆ ಯಾಕೋ ಯಾವುದೋ ಹುಡುಗಿ ಮಾತಾಡ್ದಂಗೆ ಕೇಳಿಸ್ತಲ್ಲ. ಸರಿ ಬಿಡು, ನನ್ನ ಮೊಬೈಲ್ನಾಗ ನಂಬರ್ ಐತೆ, ಒಂದು ಕಿತ ಮಾಡಿ ನೋಡ್ತೀನಿ. ಲೈ ತಲೆ ಕೆಟ್ಟವನೇ, ಸಾಹೇಬ್ರು ನನ್ನ ಮ್ಯಾಗ ಕೋಪ ಮಾಡ್ಕೋತಾರೆ. ಹಂಗೇನಾರ ಫೋನ್ಗಿನ್ ಮಾಡ್ಬಿಟ್ಟಿಯಾ? ಕೊಡಿಲಿ ಫೋನ ಕೊಡಿಲಿ. ಇಲ್ಲ ಬಿಡು, ನಾನೇನು ಮಾಡೋಕೆ ಹೋಗೋಕ್ಕಿಲ್ಲ. ಅಲ್ಲ ಇನ್ನೂ 8 ದಿವಸ ಅಂತ ಅದಕ್ಕೆ ಹೇಳಿದ ಕೆಲಸ. ಅದು ನಡೀತದ್ಕಂತ ಬಿಡ್ಲಾ? ಅವತ್ತಿಂದ ಅದಕ್ಕೆ ಹೇಳಿದ್ರು ಅಂತ ನೀ ಸ್ಕೂಲ್ ಕಡೆ ಹೋಯ್ತ್ಯಾ, ಮೇಡಮ್ ನೋಡ್ತ್ಯಾ, ಇದ್ದೇ ಆಯ್ತು ನಿಂದು. ಲೋ ಇದೇನ್ಲ ಹಿಂಗಂದ್ಬಿಟ್ಟೆ? ಅದೆಷ್ಟು ಕಷ್ಟದ ಕೆಲಸ ಅಂತ ಹೇಳೋದು ನಿಂಗೆ ಗೊತ್ತೇನ್ಲ? ನಿಂಗೆಲ್ಲಿ ಗೊತ್ತಾಗಬೇಕು, ಓದು ಬರ ಬರ್ದಿರೋನು. ಹೌದು, ನಾವು ಓದು ಬರ ಬರ್ದಿದ್ದವನೇ. ನೀ ಸ್ಕೂಲ್ ಹೆಡ್ ಮಾಸ್ಟ್ರು. ಅಷ್ಟು ಬುದ್ಧಿ ಇರೋರಾಗಿದ್ರೆ ತಕೊಳ್ಳಿ, ಫೋನ್ ಮಾಡಿ ತೋರಿಸಿ. ನನಗೂ ಫೋನ್ ಮಾಡಕ್ಕೆ ಬರ್ತದೆ, ಗೆಪ್ತಿ ಇರಲಿ. ಸರಿ ಬಿಡಪ್ಪ, ನೀನೇ ಸ್ಯಾನೆ ಬುದ್ಧಿವಂತ, ನಾ ಬರಲಾ? ಸರಿ ಹೋಗ್ಬಾದವ್ರೆ. 4 ಆಣಿ ಕೋಳಿಗೆ 8 ಆಣಿ ಕಬಾಬ್ ಪೌಡ್ರು. ಏನಂದೆ? ಏನಿಲ್ಲ. ಲೋ ನೀನು ಅಂದ್ಕೊಂಡಂಗೇನಿಲ್ಲ, ಹೊತ್ತಿಗೆ ಹೇಳೋರೆ ಅಂತ ನಾ ಹೋಯ್ತಾ ಇವನಿ ಅಷ್ಟೇಯ. ನನಗೇನು ಹೋಗ್ಬೇಕು ಅಂತ ಆಸೆ ಇಲ್ಲ. ಲೈ ನಮ್ಮ ಬ್ರಹ್ಮಚಾರಿಕಲ್ಲ. ಸರಿ ಇವಾಗ ಏನಂದೆ ಅಂತ? ವಾಸು, ನಮ್ಮಿಬ್ಬರಿಗೆ ಸಾನೆ ಬಿರ್ನೆ ಅದಕ್ಕೆ ಸಿಗ್ತಾಳೆ ಅನಿಸ್ತೈತೆ, ಏನಂತೀರಾ? ಲೈನಾಗಿ ಬನ್ನಿ ಅಲ್ಲ. ಖಾಲಿ ವಾ ನೀನಾ ಮಧ್ಯಾಹ್ನದ ಊಟಕ್ಕೆ ಸ್ಕೂಲಿಗೆ ಬರೋನು, ನೀನೇನು ತರ್ತೀಯ? ಹೋಗಲೇ. ನೀರು ಸೂರ್ಯ ನನ್ನ ತಲೆ ಸುರಿದು ಬಿಡ. ಅಯ್ಯ ನಿನ್ನ ಮಕ್ಕಕ್ಕೆ ಇಲ್ಲಮ್ಮ, ನಿನ್ನ ಬ್ಯಾಗ್ನಾಗ ಏನು ತಂದಿದ್ದೀಯಮ್ಮ? ಏನಿಲ್ಲಲ್ಲಮ್ಮ. ಹಾಂ ನಿಮ್ಮಪ್ಪ ಜೋಳ ಕಲಿಸ್ರಿ ಅಂತ ಹೇಳ್ದೆ ಕಣವ, ಗೆಪ್ಪಿ ಮಾಡು. ಹಾಂ ಹೋಗು ಓದನೇಕೆ. ಮುಂದಿನ ಪರೀಕ್ಷೆಗೆ ನೀನು ಪಾಸ್ ಮಾಡ್ತೀನಿ, ಹೋಗು ತಗೊಳ್ಳ. ಏಯ್ ಯಾರ್ಯಾರು ಏನೇನು ತೊಂದಿರೋ ಅದನ್ನೆಲ್ಲ ಇವನು ಕೊಟ್ಟೋಗಿ. ಏಯ್ ಯಾರು ತಗೋ ಬಿಡ್ಬೇಡ ಕಂಡ್ಲ, ಯಾರು ಕೊಟ್ಟಿಲ್ಲ ಅಂತ ಹೆಸರು ಬರ್ಕ ಹೇಳು ಮಾಡ್ಬಿಡ್ತೀನಿ. ಹಾಂ ಬೇಗ ಹೋಗ್ಬೇಕಾಯ್ತಾ? ಆಟಾಡ್ತಾ ಹೋಗ್ಬೇಡಿ, ಬೇಗ ಮನೆ ಸೇರ್ಕೊಳ್ಳಿ. ಏನು ಜಾನಕಿ, ಇವತ್ತು ನೀನು ನನ್ನ ಜೊತೆ ಬರೋಕ್ಕಿಲ್ಲ ಅಲ್ವಾ? ಅನು ಹಾಗಲ್ಲ. ಗೊತ್ತು ಸ್ಕಾಲರ್ಶಿಪ್ ಕೆಲಸ. ಸರಿ ನೀನು ಮುಂದುವರ್ಸು, ನಾನು ಬರ್ತೀನಿ. ಏನು ಡಿಗ್ರಿ ಮೇಡಮು, ಎಲ್ಲ ಕೆಲಸ ಸರಿಯಾಗಿ ನಡೀತೈತಾ? ಹಾಂ ಸರ್. ಹಾಂ ಸರಿಯಾಗೇ ನಡೀಬೇಕು. ಗೆಪ್ತಿ ಮಾಡಕ್ಕೋ, ರಿಪೋರ್ಟ್ ಎಲ್ಲ ನನ್ನ ಟ್ಯಾಬಲ್ ಮ್ಯಾಕೆ ಇರಬೇಕು, ಸರಿನಾ? ಹಾಂ